ನೀವು ಒಂದು ಮಿಸ್ ಕಾಲ್ ಕೊಟ್ರೆ ನಿಮ್ಗೆ 1 ಲಕ್ಷದಿಂದ 50 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನೀವು ನಂಬೋದಿಲ್ಲ ಸ್ನೇಹಿತರೆ. ಆದ್ರೆ ಈ ಒಂದು SBI ಬ್ಯಾಂಕ್ ಇಂದ ನಿಮ್ಗೆ ಒಂದು ಮಿಸ್ ಕಾಲ್ ಕೊಟ್ರೆ ನಿಮ್ಗೆ 1 ಲಕ್ಷದಿಂದ 50 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗುವಂತದ್ದು, ಪರ್ಸನಲ್ ಲೋನ್ ಸಿಗುವಂತದ್ದು. ಅದೇ ರೀತಿಯಾಗಿ ಇಂದಿನ ಒಂದು ಜೀವನ ಶೈಲಿಯಲ್ಲಿ ಈ ಒಂದು ಹಣಕಾಸಿನ ತೊಂದರೆ ಯಾವ ಬೇಕಾದ್ರೂ ಬರ್ಬೋದು. ಈ ಒಂದು ಆರೋಗ್ಯದ ಒಂದು ಸಮಸ್ಯೆ ಆಗಿರ್ಬೋದು, ಈ ಒಂದು ಮದುವೆಯ ಒಂದು ಸಮಸ್ಯೆ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಮಕ್ಕಳ ಒಂದು ಶಿಕ್ಷಣದ ಒಂದು ಸಮಸ್ಯೆ ಆಗಿರ್ಬೋದು, ಇದೆಲ್ಲದೂ ಕೂಡ ಬರ್ಬೋದು ಸ್ನೇಹಿತರೆ. ಹಾಗಾಗಿನೇ ಈ ಒಂದು SBI ಬ್ಯಾಂಕ್ ಇಂದ ಈ ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು, ನಿಮ್ಗೆ 50 ಲಕ್ಷದವರೆಗೆ ನಿಮ್ಗೆ ಸಾಲನ ತಗೊಳ್ಳುವಂತ ಅವಕಾಶನ ಮಾಡಿಕೊಟ್ಟಿರುವಂತದ್ದು. ಈ ಒಂದು ಯೋಜನೆಯ ಒಂದು ಪ್ರಮುಖ ಅಂಶಗಳು ಯಾವ್ದು ಅಂತ ನೋಡೋದಾದ್ರೆ, ಒಂದು ಮಿಸ್ ಕಾಲ್ ನ ಮೂಲಕ ನಿಮ್ಮ ಒಂದು ಸಾಲ ಪ್ರಾರಂಭ ಆಗುವಂತದ್ದು, ಅದೇ ರೀತಿಯಾಗಿ 1 ಲಕ್ಷದಿಂದ 50 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗುವಂತದ್ದು, ಹಾಗೆ ಕಡಿಮೆ ಬಡ್ಡಿ ದರ ಇರುವಂತದ್ದು, ಅಂದ್ರೆ 10% ವರೆಗೂ ಕೂಡ ಅಷ್ಟೇನೆ ಬಡ್ಡಿ ದರ ಹಾಕುವಂತದ್ದು, ಹಾಗೇನೆ ಯಾವುದೇ ಒಂದು ಜಾಮೀನಿನ ಒಂದು ಅಗತ್ಯ ಕೂಡ ಇರೋದಿಲ್ಲ, ಮತ್ತು ವೇಗವಾದ ಒಂದು ಪ್ರಕ್ರಿಯೆ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಡಿಜಿಟಲ್ ಅರ್ಜಿ ವ್ಯವಸ್ಥೆನೂ ಕೂಡ ಮಾಡಿರುವಂತದ್ದು. ಈ ಒಂದು ಸಾಲದ ಒಂದು ಸಂಪೂರ್ಣ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ, ಈ ಒಂದು ಸಾಲದ ಮೊತ್ತ 1 ಲಕ್ಷದಿಂದ 50 ಲಕ್ಷದವರೆಗೆ ನಿಮ್ಗೆ ಸಾಲದ ಒಂದು ಮೊತ್ತ ಇರುವಂತದ್ದು. ಬಡ್ಡಿ ದರ ನಿಮ್ಗೆ 10% ಇಂದ 14% ವರೆಗೂ ಕೂಡ ಈ ಒಂದು ಇಂಟ್ರೆಸ್ಟ್ ರೇಟ್ ಇರುವಂತದ್ದು. ಅದೇ ರೀತಿಯಾಗಿ 6 ತಿಂಗಳಿಂದ 84 ತಿಂಗಳವರೆಗೆ ಈ ಒಂದು EMI ನ ಒಂದು ಫೆಸಿಲಿಟಿ ಕೂಡ ಇರುವಂತದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಸಾಲದ ಮೇಲೆ ಈ ಒಂದು EMI ಗಳು ಅನುಗುಣ ಆಗಿರುವಂತದ್ದು. ಹಾಗೇನೆ ಯಾವುದೇ ರೀತಿಯಾದ ಒಂದು ಜಾಮೀನಿನ ಒಂದು ಅವಶ್ಯಕತೆ ಇರೋದಿಲ್ಲ. ಹಾಗೇನೆ ಈ ಒಂದು ಅರ್ಜಿಯ ವಿಧಾನ ನೋಡೋದಾದ್ರೆ, ಒಂದು ಮಿಸ್ ಕಾಲ್ ನ ಕೊಡಬೇಕಾಗುತ್ತೆ ಅಥವಾ ಒಂದು ಮೆಸೇಜ್ ನ ನೀವು ಮಾಡಬೇಕಾಗುತ್ತೆ. ಒಂದು ಮೊಬೈಲ್ ನಿಂದ 7808933142 ಗೆ ನೀವು ಒಂದು ಮಿಸ್ ಕಾಲ್ ನ ಕೊಡಬೇಕಾಗುತ್ತೆ, ಅಥವಾ 2089333145 ಈ ನಂಬರ್ ಗೆ ಒಂದು ಪರ್ಸನಲ್ ಅಂತ ನೀವು ಮೆಸೇಜ್ ನ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ಈ ಒಂದು SBI ನ ಒಂದು ಪ್ರತಿನಿಧಿಗಳು ನಿಮ್ಮನ್ನ ಸಂಪರ್ಕ ಮಾಡ್ತಾರೆ. ಅದಾದ ನಂತರದಲ್ಲಿ ಎಲ್ಲಾನು ಕೂಡ ಡಿಜಿಟಲ್ ಮುಖಾಂತರವಾಗಿ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡಬಹುದು ಸ್ನೇಹಿತರೆ. ಹಾಗೇನೆ ನೀವು ಬ್ಯಾಂಕ್ ಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ, ಎಲ್ಲಾನು ಕೂಡ ಈ ಒಂದು ಫೋನ್ ಮುಖಾಂತರ ನೀವು ಮಾಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿರುವಂತದ್ದು ಈ ಒಂದು SBI ಬ್ಯಾಂಕ್ ಇಂದ. ಹಾಗಿದ್ರೆ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಸರ್ಕಾರಿ ಉದ್ಯೋಗಿಗಳಾಗಿರ್ಬೇಕಾಗುತ್ತೆ, ಅಥವಾ ಈ ಒಂದು ಖಾಸಗಿ ಉದ್ಯೋಗಿಗಳಾಗಿರ್ಬೇಕಾಗುತ್ತೆ, ಅಥವಾ ಈ ಒಂದು ರಕ್ಷಣಾ ಇಲಾಖೆಯ ಒಂದು ಸಿಬ್ಬಂದಿಗಳಾಗಿರ್ಬೇಕಾಗುತ್ತೆ. ರೀತಿಯಾಗಿ ಸ್ಯಾಲರಿಡ್ ಪರ್ಸನ್ ಆಗಿದ್ರು ಕೂಡ ಪರವಾಗಿಲ್ಲ, ತೊಂದರೆ ಇರೋದಿಲ್ಲ. ಅಂದ್ರೆ ನಿಮ್ಮ ಒಂದು ಮಂತ್ಲಿ ಒಂದು ಸ್ಯಾಲರಿ ಏನಿರುತ್ತೆ ಅದು 20,000ದಿಂದ 25,000 ಇರಬೇಕಾಗುತ್ತೆ. ಅಂತವರಿಗೆ ಮಾತ್ರ ಈ ಒಂದು ಎಲಿಜಿಬಿಲಿಟಿ ಇರುವಂತದ್ದು, ಅಂತವರಿಗೆ ಮಾತ್ರ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ವಯೋಮಿತಿ ನೋಡೋದಾದ್ರೆ, 21 ವರ್ಷದಿಂದ 60 ವರ್ಷದ ಒಳಗಿನ ವಯಸ್ಸಿನವರು ಎಲ್ಲರೂ ಕೂಡ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುವಂತದ್ದು. ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಮುಖ್ಯ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ, ಯಾವುದೇ ರೀತಿಯಾದ ಒಂದು ಜಾಮೀನಿನ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿಯಾಗಿ ವೇಗವಾದ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಿಕೊಡುವಂತದ್ದು. ಹಾಗೇನೆ ನೀವು ಬ್ರಾಂಚಿಗೆ ಹೋಗದೆ ಈ ಒಂದು ಮನೆಯಲ್ಲೇ ಕುಳಿತಂತ ಸಂದರ್ಭಗಳು ಕೂಡ ಈ ಒಂದು ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹಾಗೇನೆ ಈ ಒಂದು ಕಡಿಮೆ EMI ಆಯ್ಕೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ಹಾಗೇನೆ ನಿಮ್ಮ ಒಂದು ಸಿಬಿಲ್ ಏನಾದ್ರೂ ಕೂಡ ಚೆನ್ನಾಗಿದ್ರೆ ನಿಮ್ಮ ಒಂದು ಬಡ್ಡಿ ದರನು ಕೂಡ ಕಡಿಮೆ ಆಗುವಂತದ್ದು. ಅಂದ್ರೆ ಯಾವ ಸಂದರ್ಭಗಳಲ್ಲಿ ಈ ಒಂದು ಸಾಲ ಉಪಯುಕ್ತ ಅಂತ ನೋಡೋದಾದ್ರೆ, ಮದುವೆ ಒಂದು ವೆಚ್ಚಕ್ಕಾಗಿರ್ಬೋದು, ಅದೇ ರೀತಿಯಾಗಿ ಒಂದು ವೈದ್ಯಕೀಯ ಖರ್ಚಾಗಿರ್ಬೋದು, ಅದೇ ರೀತಿಯಾಗಿ ಒಂದು ಶಿಕ್ಷಣ ಶುಲ್ಕ ಆಗಿರ್ಬೋದು, ಹಾಗೇನೆ ಒಂದು ಮನೆ ರಿಪೇರಿ ಆಗಿರ್ಬೋದು, ಹಾಗೇನೆ ಒಂದು ಪ್ರವಾಸ ಯೋಜನೆ ಆಗಿರ್ಬೋದು, ಹಾಗೇನೆ ಏನಾದ್ರೂ ಕೂಡ ದೊಡ್ಡದಾಗಿ ಏನಾದ್ರೂ ಕೂಡ ಖರೀದಿ ಮಾಡ್ತೀನಿ ಅಂದ್ರೆ ಎಲ್ಲದೂ ಕೂಡ ಉಪಯುಕ್ತ ಆಗುವಂತದ್ದು, ಅಥವಾ ಏನಾದ್ರೂ ಕೂಡ ನೀವು ಬಿಸ್ನೆಸ್ ನ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಉಪಯೋಗ ಆಗುವಂತದ್ದು ಸ್ನೇಹಿತರೆ. ಹಾಗಿದ್ರೆ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಬೇಕಾಗುವಂತದ್ದು, ನಿಮ್ಮ ಒಂದು 6 ತಿಂಗಳ ಒಂದು ಸ್ಯಾಲರಿ ಸ್ಲಿಪ್ ಕೂಡ ಬೇಕಾಗುವಂತದ್ದು, 3 ತಿಂಗಳ ಒಂದು ನಿಮ್ಮ ಒಂದು ಬ್ಯಾಂಕ್ ನ ಒಂದು ಸ್ಟೇಟ್ಮೆಂಟ್ ಕೂಡ ಬೇಕಾಗುವಂತದ್ದು. ಹಾಗೆ ITR ಏನಾದ್ರು ಕೂಡ ಇದ್ರೆ ತುಂಬಾನೇ ಒಳ್ಳೇದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.